ವಿಜಯಪುರದ ಚಡಚಣದಲ್ಲಿ SBI ಬ್ಯಾಂಕ್ನಲ್ಲಿ ದರೋಡೆ ಆಗಿತ್ತಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದಲ್ಲಿ ಚಿನ್ನ ಹಣವನ್ನ ತುಂಬಿದ ಒಂದು ಬ್ಯಾಗ್ ಪತ್ತೆಯಾಗಿದೆ. ಮಹಾರಾಷ್ಟ್ರದಲ್ಲಿ ಸೊಲ್ಲಾಪುರದ ಹುಲಜಂತಿ ಗ್ರಾಮದಲ್ಲಿ ಬ್ಯಾಗ್ ಪತ್ತೆಯಾಗಿದೆ. ಪತ್ತೆಯಾದ ಬ್ಯಾಗ್ನಲ್ಲಿ 41,04,000 ನಗದು ಪತ್ತೆಯಾಗಿದೆ. 136 ಪ್ಯಾಕೆಟ್ಸ್ನ 6.5 kg 6ವರೆಗೂ ಸ್ವಲ್ಪ ಹೆಚ್ಚಿನ ಕೆಜಿ ಚಿನ್ನಾಭರಣಗಳು ಪತ್ತೆಯಾಗಿದೆ. ಈಗಾಗಲೇ ಮೊದಲು ಕಾರ್ನಲ್ಲಿ 1 ಲಕ್ಷ ನಗದು 21 ಗೋಲ್ಡ್ ಪ್ಯಾಕೆಟ್ ನ ಪತ್ತೆ ಮಾಡಿದ್ರು. ಚಿನ್ನದ ಜೊತೆಗೆ ಹುಲಜಂತಿಯಲ್ಲಿ ಸಿಕ್ಕ ವ್ಯಾನ್ ಅನ್ನ ಕೂಡ ಪೊಲೀಸರು ಸದ್ಯಕ್ಕೆ ವಶಪಡಿಸಿಕೊಂಡಿದ್ದಾರೆ. ಇಂಥದನ್ನೆಲ್ಲ ಪೊಲೀಸರು ಆ ಕ್ಷಣದಲ್ಲೇ ನೆನೆ ಇನ್ಸಿಡೆಂಟ್ ಆಗಿ 24 ಗಂಟೆಯೊಳಗೆ ಅದನ್ನ ಹುಡುಕ್ಬಿಟ್ಟಿದ್ರು ಅವ್ರು ಯಾರು ಅಂತ. ಅದೆಲ್ಲ ಅಷ್ಟು ಸುಲಭ ಅಲ್ಲ ಗ್ರೇಟ್ ಎಸ್ಕೇಪ್ ಆಗೋಕ್ಕೆ. ಏನ್ ಸಿನಿಮಾ ಅನ್ಕೊಂಡಿದ್ದೀರಾ? ಸಿನಿಮಾ ಸ್ಟೈಲ್ ನಲ್ಲಿ ಪ್ಲಾನ್ ಮಾಡಿದ್ರಿ ಇವರು. ಬರೋದು, ಗನ್ ಶಾಟ್ನ ಹಣೆ ಮೇಲೆ ಇಡೋದು, ಹೆದರಿಸೋದು, ಅಲ್ಲಿರೋ ತಿಜೋರಿಯಲ್ಲಿರೋ ಚಿನ್ನ ದುಡ್ಡನ್ನೆಲ್ಲ ಎತ್ಕೊಂಡು ಹೋಗೋದು ಅಂತ ಪ್ಲಾನ್ ಸಕ್ಸಸ್ಸು ಆಗಿತ್ತು. ಸಡನ್ ಆಗಿ ಲಾಕ್ ಆಗಿದ್ದಾರೆ. ಈಗ ಎಷ್ಟೆಷ್ಟು ಸಿಕ್ಕಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. SBI ಬ್ಯಾಂಕ್ನಲ್ಲಿ ಮೊನ್ನೆ ನಡೆದಿದ್ದು ವಿಪರೀತ ದೊಡ್ಡ ದುರಂತ, ಭಯ ಹುಟ್ಟಿಸ್ಬಿಡ್ತು. ಏನ್ರಿ ಹಾಡು ಹಾಗಲೇ ಹಿಂಗೆ ಬರ್ತಾರೆ, ಸಿನಿಮೆಯ ಸ್ಟೈಲ್ನಲ್ಲಿ ರಾಬ್ರಿ ಮಾಡ್ತಾರೆ ಅಂದಾಗ ಆತಂಕ ಆಗಿತ್ತು. ಚೆಕ್ ಮಾಡಿ. ದಿನಾಂಕ 16/9/2025 ಚಡಚಣ ಪಟ್ಟಣದಲ್ಲಿರುವಂತಹ SBI ಬ್ಯಾಂಕ್ ರಾಬರಿ ಕೇಸು ಈಗಾಗಲೇ ವರದಿಯಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸ್ ಇಲಾಖೆ ಪ್ರಕರಣವನ್ನು ತನಿಖೆಯನ್ನು ಕೈಗೊಂಡಿದೆ. ಅವತ್ತಿನ ದಿನ ಏನು 3 ಆರೋಪಿತರು ಬಂದುಬಿಟ್ಟು ಬ್ಯಾಂಕ್ ಎಂಪ್ಲಾಯೀಸಿನ ಮತ್ತು ಅಲ್ಲಿದ್ದಂತಹ ಸಾರ್ವಜನಿಕರನ್ನ ಒಳಗಡೆ 4 ಜನ ಸಾರ್ವಜನಿಕರನ್ನು ಹೆದರಿಸಿಬಿಟ್ಟು ಬ್ಯಾಂಕ್ನಲ್ಲಿದ್ದಂತಹ ಒಟ್ಟು 1,04,00,000 ರೂಪಾಯಿ ನಗದು ಮತ್ತು 20 kg ಚಿನ್ನ 398 ಬ್ಯಾಗ್ಸ್ಗಳಲ್ಲಿ ಏನು ತೆಗೆದುಕೊಂಡು ಹೋಗಿದ್ದರು. ಆ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ಈಗಾಗಲೇ 8 ತನಿಖಾ ತಂಡಗಳನ್ನು ನಾವು ನೇಮಿಸಿದ್ದೀವಿ. 8 ತನಿಖಾ ತಂಡಗಳು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಳ್ತಾ ಇದೆ. ಘಟನೆಯಾದಂತಹ ಸುಮಾರು 1-1.5 ಗಂಟೆಯಲ್ಲೇ ನಾವು ವೆಹಿಕಲನ್ನು ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡೆ ತಾಲೂಕು ಹುಲಜಂತಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಪತ್ತೆ ಮಾಡ್ತೀವಿ. ಆ ಹುಲಜಂತಿ ಗ್ರಾಮದಲ್ಲಿ ಆ ವೆಹಿಕಲ್ ಹೋಗ್ಬೇಕಾದ್ರೆ ಅಲ್ಲಿ ಲೋಕಲ್ ವಿಲೇಜರ್ಸ್ ಜೊತೆಗೆ ಆಕ್ಸಿಡೆಂಟ್ ಆಗಿ ಜಗಳ ಮಾಡಿ ಅಲ್ಲಿ ಆರ್ಗ್ಯುಮೆಂಟ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಅಲ್ಲಿದ್ದಂಥ ಜನರಿಗೂ ಕೂಡ ಹೆದರಿಸಿ ಆ ವಸ್ತುಗಳನ್ನ ತೆಗೆದುಕೊಂಡು ಹೋಗಿದ್ದ ಅನ್ನುವಂಥ ಒಂದು ನಮಗೆ ಮಾಹಿತಿ ಆಧಾರದ ಮೇಲೆ ಅಲ್ಲಿ ಹೋಗಿ ನೋಡಿದಾಗ ಆ ವೆಹಿಕಲ್ದಲ್ಲಿನೂ ಕೂಡ ನಮಗೆ ಕೆಲವೊಂದಿಷ್ಟು ಗೋಲ್ಡ್ ಪ್ಯಾಕೆಟ್ಸು ಮತ್ತು ದುಡ್ಡು ಕೂಡ ಸಿಕ್ಕಿತ್ತು. ಸೊ ಆ 21 ಗೋಲ್ಡ್ ಪ್ಯಾಕೆಟ್ಸು ಮತ್ತು ಸುಮಾರು 1,03,000 ಕ್ಯಾಶ್ ಸಿಕ್ಕಿತ್ತು. ಆ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮತ್ತಿಷ್ಟು ತೀವ್ರವಾಗಿ ಗೊಳಿಸ್ತೀವಿ. ಅವತ್ತಿನ ದಿನವೇ ಪೂರ್ತಿ ಆ ಹಳ್ಳಿಯನ್ನು ಸೊಲ್ಲಾಪುರ ಪೊಲೀಸರ ಜೊತೆಗೆ ಮತ್ತು ಅಲ್ಲಿದ್ದಂಥ ಲೋಕಲ್ ಇನ್ಸ್ಪೆಕ್ಟರ್ DYSPಗಳ ಜೊತೆಗೆ ನಮ್ಮ ಎಂಟೈರ್ ವಿಜಯಪುರ ಪೊಲೀಸು ಆ ಊರನ್ನು ಪೂರ್ತಿ ಕಾರ್ಡನ್ ಮಾಡಿಬಿಟ್ಟು ಆರೋಪಿ ಅಲ್ಲಿದ್ರೂ ಕೂಡ ಹೊಲ ಆಗಿರ್ಬೋದು, ಮನೆ ಆಗಿರ್ಬೋದು ತಪ್ಪಿಸ್ಕೊಂಡು ಹೋಗಲಾರ್ದಾಗೆ ಕಳೆದ 2 ದಿನದಿಂದ ಏನು ಅಲ್ಲಿ ಕಾರ್ಡನಿಂಗು ಮತ್ತು ಸರ್ಚ್ ಆಪ್ರೇಷನ್ ಮಾಡಿದಾಗ ನಮಗೆ ನಿನ್ನೆ ಸಾಯಂಕಾಲ ಏನು ಒಂದು ಪಾಳು ಬಿದ್ದಂಥ ಮನೆಯ ಮೇಲೆ ಒಂದು ಬ್ಯಾಗ್ ಸಿಕ್ಕಿದೆ. ಆ ಬ್ಯಾಗು ಕೂಡ ಏನು ನಮ್ಮ ಅಫೆನ್ಸ್ ಮಾಡಿದವರು ಇದ್ದಾರಲ್ಲ ಅದೇ ಬ್ಯಾಗ್ ಅದು. ಅದರಲ್ಲಿ ನಮಗೆ 41,04,000 ಕ್ಯಾಶ್ 41,04,000 ಕ್ಯಾಶು ಮತ್ತು ಸುಮಾರು 6.54 kg ಗೋಲ್ಡು ವರ್ತ್ 136 ಪ್ಯಾಕೆಟ್ಸ್ ಇರುವಂಥದ್ದು ಅದು ಕೂಡ ದೊರಕಿದೆ. ತನಿಖೆ ಇನ್ನೂ ಚುರುಕುಗೊಂಡಿದೆ. ಆದಷ್ಟು ಬೇಗ ಉಳಿದಂಥ ಆರೋಪಿಗಳು ಮತ್ತು ಉಳಿದಂತಹ ಮಾಲನ್ನು ಪತ್ತೆ ಮಾಡುವಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ. ಈಗಾಗಲೇ ಅವರೇನು ಅಫೆನ್ಸಿಗೆ ಯೂಸ್ ಮಾಡಿದ್ರು ವೆಹಿಕಲ್ಸ್ಗಳು ಈಗಾಗಲೇ ಅವು ಕಳ್ಳತನ ಮಾಡಿರುವಂಥ ವೆಹಿಕಲ್ಸ್ಗಳು ಮಂಗಳವಾಡೆ ಪೊಲೀಸ್ ಠಾಣೆ